ವೀಕ್ಷಕರೇ, ರಾಜಸ್ಥಾನದ ಭರತ್ಪುರ ಜಿಲ್ಲೆಯಲ್ಲಿ ಮನಬಂದಂತೆ ಗುಂಡು ಹಾರಿಸಿ ವೈದ್ಯ ದಂಪತಿ ಸುದೀಪ್ ಮತ್ತು ಸೀಮಾ ಹತ್ಯೆ ಪ್ರಕರಣ ಆರೋಪಿಗಳನ್ನು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಬಂಧಿಸಲಿಕ್ಕೆ ಸಾಧ್ಯವಾಗಿಲ್ಲ. ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ವಾಸ್ತವವಾಗಿ 2 ವರ್ಷದ ಹಿಂದೆ ಪ್ರಾರಂಭವಾದ ಪೈಪೋಟಿಯ ಈ ಸಂಪೂರ್ಣ ಕಥೆಯನ್ನು ತುಂಬ ಭಯಾನಕವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಇದು 4 ಜೀವಗಳ ಮಧ್ಯ ನೋವಿನ ಸಾವಿನ ಸ್ಟೋರಿ. ಇಡೀ ಪ್ರಕರಣವು ಡಾಕ್ಟರ್ ಸುದೀಪ್ ಮತ್ತು ಅವರ ಪತ್ನಿ ಸೀಮಾ ಅವರ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದ ಪತ್ನಿ ದೀಪಾ ಅಲಿಯಾಸ್ ರಿಯಾ ನಡುವಿನ ಸಂಬಂಧದ ಬಗ್ಗೆ. ಅನೈತಿಕ ಸಂಬಂಧ ಯಾವ ರೀತಿ ಜೀವಗಳನ್ನು ಬಲಿ ತಗೊಳ್ಳುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಉದಾಹರಣೆಯಾಗುತ್ತೆ. ಸುದೀಪ್ ಮತ್ತು ದೀಪಾ ಒಂದೇ ಹಾಸ್ಪಿಟಲ್ನಲ್ಲಿ ಇಬ್ಬರು ಸಹೋದ್ಯೋಗಿಗಳಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆಸ್ಪತ್ರೆಯ ಹೆಸರು ಶ್ರೀರಾಮ್ ಆಸ್ಪತ್ರೆ. ವೀಕ್ಷಕರು, ಈ ಸುದೀಪ್ ಆಲ್ರೆಡಿ ಮತ್ತೊಂದು ಮದುವೆ ಆಗಿರ್ತಾನೆ. ಆ ಹೆಣ್ಮಗಳ ಹೆಸರೇ ಸೀಮಾ. ಆದರೂ ಕೂಡ ದೀಪಿಕಾ ಜೊತೆ ಅಫೇರನ್ನು ಬೆಳೆಸಿರ್ತಾನೆ ಈ ವ್ಯಕ್ತಿ. ಸೀಮಾ ಮತ್ತು ದೀಪಾ ಒಂದೇ ಹಾಸ್ಪಿಟಲ್ನಲ್ಲಿ ಫ್ರೆಂಡ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಈ ಸಮಯದಲ್ಲೇ ಇವರ ಮೂವರು ಬಾಂಡಿಂಗ್ ಕೂಡ ಗಟ್ಟಿಯಾಗಿ ಸ್ನೇಹ ಬಲಿಷ್ಠವಾಗುತ್ತೆ. ನಂತರ ಸುದೀಪ್ ದೀಪಿಕಾವೊಂದಿಗೆ ಬಹಳ ಸ್ನೇಹದಿಂದ ಬಹಳ ಆತ್ಮೀಯದಿಂದ ವರ್ತನೆ ಮಾಡ್ತಾ ಇರ್ತಾನೆ. ಇದು ಸೀಮಾಗೆ ಗೊತ್ತಾದ ಬಳಿಕ ದೀಪಿಕಾಗೆ ದೂರ ಇರಲು ಸೂಚನೆ ಕೊಡ್ತಾಳೆ. ಆದರೆ ದೀಪಿಕಾ ದೂರವಾಗಲ್ಲ. ನಂತರ ಸೀಮಾ ಏನು ಮಾಡ್ತಾಳೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡಿರುವಾಗಲೇ ದೀಪಿಕಾನ ಕೆಲಸದಿಂದ ವಜಾಗೊಳಿಸ್ತಾಳೆ. ಇದು ದೀಪಿಕಾಗೆ ತುಂಬ ಕೋಪ ಬರುತ್ತೆ. ಹಾಗೆಯೇ ಸುದೀಪ್ ಕೂಡ ತುಂಬ ಕೋಪ ಬರುತ್ತೆ. ಅಷ್ಟೇ ಅಲ್ಲದೆ ಸುದೀಪ್ ಭರತ್ಪುರದ ಐಷಾರಾಮಿ ಪ್ರದೇಶದಲ್ಲಿರುವ ತನ್ನ ವಿಲ್ಲಾಗಳಲ್ಲಿ ಒಂದನ್ನು ದೀಪಿಕಾಗೆ ವಾಸವಾಗಲಿಕ್ಕೆ ಗಿಫ್ಟ್ ಆಗಿ ದೀಪಿಕಾಗೆ ನೀಡ್ತಾರೆ. ದೀಪಿಕಾ 6 ವರ್ಷದ ಮಗ ಶೌರ್ಯನೊಂದಿಗೆ ಸುಮಾರು 8 ವರ್ಷಗಳ ಕಾಲ ಅಲ್ಲಿ ವಾಸಿಸ್ತಿದ್ದು. ಈ ವಿಲ್ಲಾದಲ್ಲಿ ವಾಸ ಮಾಡುತ್ತಿರುವಾಗಲೇ ಸೀಮಾಗೆ ಡೌಟ್ ಶುರುವಾಗುತ್ತೆ. ಆದರೆ ಅವರಿಬ್ಬರು ಜೊತೆಗೆ ವಾಸ ಮಾಡ್ತಾನೆ ಇರ್ತಾರೆ. ಆದರೆ ಈ ಸುದೀಪ್ ಸೀಮಾಗೆ ವಿಷಯವನ್ನು ಬಿಟ್ಕೊಟ್ಟಿರೋದಿಲ್ಲ. ಅಂದಾಗೆ ಎಷ್ಟಂತ ಮುಚ್ಚಿಡೋಕ್ಕಾಗುತ್ತೆ. ಈ ಇಬ್ಬರ ಸಂಬಂಧ ಕೂಡ ಒಂದಿನ ಸೀಮಾಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಸೀಮಾ ದೀಪಿಕನೊಂದಿಗೆ ಜಗಳವಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವ ರೀತಿ ಸೀಮಾಗೆ ಗೊತ್ತಾಗುತ್ತೆ ಅಂದರೆ, ಸೀಮಾ ಮನೆಯಲ್ಲಿ ಕುಳಿತಾಗ ದೀಪಿಕಾ ವಿಲ್ಲಾಗಳಲ್ಲಿ ಬ್ಯೂಟಿ ಸ್ಟೋರನ್ನು ಓಪನ್ ಮಾಡ್ತಿರ್ತಾಳೆ. ಆ ಸಂದರ್ಭದಲ್ಲ ಇನ್ವಿಟೇಷನ್ ಕಾರ್ಡ್ನಲ್ಲಿ ಸಂದೀಪ್ನ ಪತಿ ಅಂತ ಹೇಳಿ ಹೆಸರನ್ನು ಸೇರಿಸಿ ಸೀಮಾಗೆ ಇನ್ವಿಟೇಷನ್ ಕಾರ್ಡನ್ನು ರವಾನೆ ಮಾಡಿರ್ತಾಳೆ. ಆ ಸಂದರ್ಭದಲ್ಲಿಯೇ ಗೊತ್ತಾಗುತ್ತೆ ದೀಪಿಕಾ ವಿಲ್ಲಾದಲ್ಲಿ ವಾಸವಿದ್ದಾಳೆ ಅಂತ ಹೇಳಿ. ವರದಿಗಳ ಪ್ರಕಾರ ಡಾಕ್ಟರ್ ಸೀಮಾ ತನ್ನೊಂದಿಗೆ ಸ್ಪಿರಿಟ್ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗಿದ್ರಂತೆ. ಕೋಪದ ಬರದಲ್ಲಿ ಮನೆ ಮೇಲೆ ಸ್ಪಿರಿಟ್ ಬಾಟ್ಲಿಯನ್ನು ಎರಚಿ ಬೆಂಕಿ ಹಚ್ಚಿದ್ರು ಅನ್ನೋದು ವರದಿಗಳಲ್ಲಿ ದಾಖಲಾಗಿದೆ. ಸೀಮಾ ಮನೆಗೆ ನುಗ್ಗಿ ಮನೆ ಬಾಗಿಲನ್ನು ಲಾಕ್ ಮಾಡಿಬಿಡ್ತಾಳೆ. ಲಾಕ್ ಆದ ಬಳಿಕ ಮನೆ ದಗದಗ ಬೆಂಕಿ ಹತ್ತಿ ದೀಪಿಕಾ ಮತ್ತು 6 ವರ್ಷದ ಮಗ ಸುಟ್ಟು ಕರಕಲಾಗ್ತಾರೆ. ಆ ಸಮಯದಲ್ಲಿ ಸುದೀಪ್ ಇರುವುದಿಲ್ಲ ಮನೆಯಲ್ಲಿ. ಈ ಮಧ್ಯೆ ಎಲ್ಲ ಮುಗಿದ ನಂತರ ಸುದೀಪ್ ಅಲ್ಲಿ ಬಂದು ನೋಡಾಗ ಮನೆ ಸ್ಮಶಾನವಾಗಿರುತ್ತೆ. ಆ ನಂತರ ದೀಪಿಕಾವನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅದಾದ ಬಳಿಕ ದೀಪಿಕಾ ಸೇಡನ್ನು ತೀರಿಸಿಕೊಳ್ಳೇಬೇಕು ಅಂತ ಹೇಳಿ ಸ್ನೇಹಿತ ಅನುಜ್ಗೆ ಕರೆ ಮಾಡ್ತಾಳೆ. ಅನುಜ್ ತಂಡವನ್ನು ಕಟ್ಕೊಂಡ್ಬಂದು ಸೀಮಾ ಮತ್ತು ಸುದೀಪನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಪ್ರಕರಣದ ಪ್ರಮುಖ ಆರೋಪಿ ದೀಪಿಕಾ ಮತ್ತು ಸಹೋದರ ಅನುಜ್. ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ದಾಖಲಾಗಿದೆ. ಅದು ಏನೇ ಹೇಳ್ಬೋದು, ಯಾವ ರೀತಿ ಒಂದು ಅಕ್ರಮ ಸಂಬಂಧ ಜೀವ ತೆಗೆಯೋ ಮಟ್ಟಿಗೆ ಹೋಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಕಾರಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.